ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಮನೆ ಕೆಲಸ ಅಂದರೆ ಯಾರಿಗೂ ಇಷ್ಟ ಇರಲ್ಲ, ಅದಕ್ಕೆ ಸ್ಯಾಲ್ರಿನ ಪೇ ಮಾಡಬೇಕಲ್ವಾ. ಈ ಒಂದು ವಿಡಿಯೋದಲ್ಲಿ ಹೋಮ್ ಮೇಕಿಂಗಲ್ಲಿ ಇನ್ನರ್ ಫೀಲಿಂಗ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೇನೆ ಒನ್ ಪಾರ್ಟ್ ರೆಸಿಪಿ, ಅದು ಕೂಡ ಬ್ರೇಕ್ಫಾಸ್ಟ್ಗೆ ಹೆಲ್ತಿ ವರ್ಷನಲ್ಲಿ ಬಿಸಿಬೇಳೆ ಬಾತ್ನ ಈಸಿಯಾಗಿ ಬಿಗಿನರ್ಸ್ ಕೂಡ ಯಾವ ರೀತಿ ಸುಲಭವಾಗಿ ಮಾಡ್ಕೊಳ್ಬೋದು ಅನ್ನೋದನ್ನ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಶ್ರೀಕೃಷ್ಣ ಜನ್ಮಾಷ್ಟಮಿಯ ವೈಬ್ಸು ಕೂಡ ಇಲ್ಲಿ ನೋಡ್ತಾ ಹೋಗ್ತೀರಾ. ಇನ್ನು ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ಕಂಟೆಂಟ್. ವಿಡಿಯೋದಲ್ಲಿ ನೋಡ್ದಂಗೆ ಕೆಲವೊಂದು ತರಕಾರಿಗಳನ್ನೆಲ್ಲ ನಾನು ಸೆಲೆಕ್ಟ್ ಮಾಡಿಕೊಂಡು ಸಪ್ರೇಟಾಗಿ ಒಂದು ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಅಲ್ವಾ, ಬಿಸಿಬೇಳೆ ಬಾತ್ ಮಾಡೋದಕ್ಕೋಸ್ಕರ ತರಕಾರಿನ ಸೈಡಿಗೆ ತೆಗೆದಿಟ್ಟಿದ್ದೀನಿ ಅಂತ. ಒಂದು ಕುಕ್ಕರ್ನ ತೊಗೊಂಡು ಅದರಲ್ಲಿ 1 ಕಪ್ಪಷ್ಟು ಅಕ್ಕಿ, 1/4 ಕಪ್ಪಷ್ಟು ಹೆಸರುಬೇಳೆ, ಅರ್ಧ ಕಪ್ಪಷ್ಟು ತೊಗರಿಬೇಳೆನ ತೊಗೊಂಡು ನೀಟಾಗಿ ತೊಳೆದು ಒಂದು ಸ್ವಲ್ಪ ಹೊತ್ತು ನೆನೆಸಿಡ್ತೀನಿ. ಅಷ್ಟರಲ್ಲಿ ತರಕಾರಿ ಎಲ್ಲನೂ ಕಟ್ ಮಾಡ್ಕೊಳ್ಳೋಣ. ತರಕಾರಿ ಕಟ್ ಮಾಡಿದಾಗಿದೆ 1 by 1 ಕುಕ್ಕರ್ಗೆ ಹಾಕ್ತಾ ಹೋಗ್ತೀನಿ. 2 ಟೊಮೆಟೊ, ಟ್ರೈ ಕಲರ್ ತರಕಾರಿ ತಗೊಂಡಿದ್ದೀನಿ. ಇಲ್ಲಿ ಬೀನ್ಸು, ನೌಕೋಲು, ಕ್ಯಾರೆಟು, ಅದ್ರ ಜೊತೆಗೆ ಕ್ಯಾಪ್ಸಿಕಮ್ನ ಹಾಕ್ಲೇಬೇಕು, ಆಗ ಮಾತ್ರ ನಿಮಗೆ ಟೇಸ್ಟ್ ಅನ್ನೋದು ಎನ್ಹಾನ್ಸ್ ಆಗುತ್ತೆ. ತೊಳೆದಿಟ್ಕೊಂಡಿರುವಂಥ ಹಸಿ ಬಟಾಣಿ, ಕಡಲೆಬೀಜನ ಹಾಕ್ಕೊಂಡಿದ್ದೀನಿ. ಕಡಲೆಬೀಜ ಆಪ್ಷನಲ್ಲು, ಹಾಕಿದ್ರೆ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ಒಂದು 2 ವಿಸಿಲ್ ಹೊಡಿಸ್ಕೊಳ್ತೀನಿ. ಇನ್ನೊಂದು ಕಡೆ ಸೈಡಲ್ಲಿ ಹುಣಸೆ ಹಣ್ಣನ್ನ ತೊಳೆದು ನೆನೆಸಿಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಿಸಿ ನೀರಲ್ಲಿ ನೆನೆಸಿಟ್ರೆ ಬೇಗನೆ ಸೋಕಾಗುತ್ತೆ ಅನ್ನೋದ್ರಿಂದ. ವರ್ಕಿಂಗ್ ವುಮೆನ್ಸ್ಗೆ ಇದು ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಈಸಿಯಾಗಿ ಒಂದೇ ಪಾಟಲ್ಲಿ ಮಾಡ್ಕೊಂಡ್ಬಿಡ್ಬೋದು. ತರಕಾರಿ ಬೇಳೆ ಎಲ್ಲ ಕೂಡ ಸಪ್ರೇಟಾಗಿ ಕೂಡ ಬೇಯಿಸಿ ಮಾಡ್ಕೊಳ್ಬೋದು. ಬಟ್ ಈ ಥರ ಮಾಡಿಕೊಂಡ್ರು ಕೂಡ ರುಚಿ ತುಂಬಾ ಅದ್ಭುತವಾಗಿರುತ್ತೆ. ಹ್ಯಾಪಿ ಶ್ರೀಕೃಷ್ಣ ಜನ್ಮಾಷ್ಟಮಿ. ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಸೆಲೆಬ್ರೇಷನ್ಸು ಒಂದು 2 ದಿನ ಮುಂಚೆನೇ ನಮ್ಮ ಮನೆಯಲ್ಲಿ ಸ್ಟಾರ್ಟ್ ಆಗಿದೆ. ಅಂದರೆ ಈ ಪ್ಲೇ ಸ್ಕೂಲ್ಸಲ್ಲೆಲ್ಲ ಕೂಡ ಮುಂಚಿತವಾಗಿ ಸೆಲೆಬ್ರೇಷನ್ಸ್ ಮಾಡ್ತಾರಲ್ಲ, ನನ್ನ ಮಗಳಿಗೆ ರಾಧೆ ಡ್ರೆಸ್ ಮಾಡ್ತಾ ಇದ್ದೀನಿ. ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ನೋಡ್ತಾ ಇರುವಂಥ ಕಾಸ್ಟ್ಯೂಮಲ್ಲಿ ಎಲ್ಲನೂ ಕೂಡ ಬೇರೆ ಬೇರೆದೇನೆ. ಬ್ಲೌಸು, ದುಪ್ಪಟ, ಬಾಟಮ್ ಕೂಡ ಅಷ್ಟೇ. ಬಾಟಮ್ನ ನಾನು ಸ್ಯಾರಿಯಲ್ಲಿ ಸ್ಟಿಚ್ ಮಾಡಿಸಿದ್ದೆ. ಬ್ಲೌಸ್ ಬಂದು ನಾರ್ಮಲ್ ಬ್ಲೌಸ್ ಪೀಸಸ್ ಎಲ್ಲ ಕೊಡ್ತಾರಲ್ಲ, ಅದರಲ್ಲೇ ಸ್ಟಿಚ್ ಮಾಡಿಸಿದ್ದೆ. ಈ ದುಪ್ಪಟ ಬೇರೆ ಡ್ರೆಸ್ಸದ್ದು ಬಂದಿರೋವಂಥದ್ದು ಎಲ್ಲ ಅದನ್ನು ಮಿಕ್ಸ್ ಮ್ಯಾಚ್ ಮಾಡಿ ಹಾಕ್ತಾ ಇದ್ದೀನಿ. ಯಾವ ಥರ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊಂಟದ ಪಟ್ಟಿ ಸುಮಾರಷ್ಟು ಡಿಸೈನ್ಸಲ್ಲಿದೆ. ಚಿಕ್ಕ ಮಕ್ಕಳಿಗೆ ಈ ಥರದ್ದಾದರೆ ತುಂಬ ಕಂಫರ್ಟಬಲ್ ಆಗಿ ಫೀಲ್ ಆಗ್ತಾರೆ. ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರಲ್ವಾ, ನಾನು ಯಾವ್ಯಾವ ರೀತಿ ಈ ಒಂದು ಜಡೆಗಳನ್ನ ಸ್ಟೋರ್ ಮಾಡ್ತೀನಿ ಅಂತ. ಅದೆಲ್ಲದನ್ನ 1 by 1 ತೆಗೆದು ಈಗ ಏರ್ ಸ್ಟೈಲ್ ಕೂಡ ಮಾಡ್ತಾ ಇದ್ದೀನಿ. ಜಡೆ ಅಂದರೆ ಮಕ್ಕಳಿಗೆ ತುಂಬ ಇಷ್ಟ. ಜಡೆ ಹಾಕೊಳ್ಳೋಕೆ ಇಷ್ಟ ಅಂದರೆ ಮಾತ್ರ ಹಾಕ್ತೀನಿ. ನನ್ನ ಮಕ್ಕಳಿಗೆ ಜಡೆನ ಹಾಕಿದಾಗ ಕೂದಲು ನೋವಾದರೂ ಪರವಾಗಿಲ್ಲ, ಓಲ್ಡೇ ಅದೇ ಕಾಸ್ಟ್ಯೂಮಲ್ಲಿ ಇರಿ ಅಂದರೂ ಕೂಡ ಇರ್ತಾರೆ. ನಿಮ್ಮ ಮಕ್ಕಳು ಕೂಡ ಅಷ್ಟೇನಾ? ಕಮೆಂಟ್ ಮಾಡಿ ತಿಳಿಸಿ. ಅಯ್ಯೋ, ಪುಟ್ಟ ಮಕ್ಕಳಿಗೆ ಜಡೆ ಹಾಕೋದು ಯಾವ ಥರ ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ. ಯಾರಾದರೂ ಬಿಗ್ನರ್ಸ್ಗಿದ್ರೆ ಹೆಲ್ಪ್ ಆಗುತ್ತೆ ಅನ್ನೋದ್ರಿಂದ ಇಲ್ಲಿ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ಕೂದಲು ಸ್ವಲ್ಪ ತಿನ್ನಾಗಿರೋದ್ರಿಂದ ಸ್ಯಾಟಿನ್ ರಬ್ಬರ್ ಬ್ಯಾಂಡ್ಸ್ ಬರುತ್ತೆ ಅಲ್ವಾ, ಅದನ್ನು ಹಾಕ್ಬಿಟ್ಟು ಬನ್ ಟೈಪ್ ಹಾಕ್ತಾ ಇದ್ದೀನಿ. ಕೂದಲು ಸ್ವಲ್ಪ ಲೆಂತ್ ಕಡಿಮೆ ಇರೋವಂಥವ್ರಿಗೆ ಅಥವಾ ಈ ಥರ ತೆಳ್ಳಗಿರೋ ಅಂಥವ್ರಿಗೆ ಇದು ಹೆಲ್ಪ್ಫುಲ್ ಆಗುತ್ತೆ. ನಾರ್ಮಲ್ ಬನ್ಸ್ ಹಾಕಿದ್ರೆ ಅದು ತುಂಬ ಹೆವಿಯಾಗಿ ಅನಿಸುತ್ತೆ, ನೋಡೋಕ್ಕೂ ಕ್ಯೂಟಾಗಿ ಕಾಣಿಸಲ್ಲ, ಮತ್ತು ಮಕ್ಕಳ ಕೂದಲು ಕೂಡ ರಿಬ್ಬನ್ ಅಂದರೆ ಬನ್ಗೆ ಕವರ್ ಆಗಲ್ಲ. ಇನ್ನು ಎಕ್ಸ್ಟ್ರಾ ಕೂದಲೆಲ್ಲ ಏನಿತ್ತು ಅದನ್ನು ಟಿಕ್ ಪಿನ್ಸಿಂದ ಈ ರೀತಿ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ನಿಮಗೆ ಕೃಷ್ಣ ಇಷ್ಟ? ಕೃಷ್ಣ ಯಾಕಂದ್ರೆ ಪಿಪಿ ಹೊಡಿತಾರೆ. ದಟ್ ಇಸ್ ನಾಟ್ ಪಿಪಿ, ಕೊಳಲು. ಅದು ಯಾರು ಗೊತ್ತಾ ಮಾಡ್ತಿದ್ರು? ಕೃಷ್ಣ ಹಸು ಜೊತೆ ಹೋಗ್ತಿದ್ದಲ್ಲ, ಹಸು ಮೇಯ್ಸಕ್ಕೆ. ಆ ಹಸುಗಳನ್ನೆಲ್ಲ ಕರಿಬೇಕು ಅಂದ್ರೆ ಕೃಷ್ಣ ಆ ಥರ ಸೌಂಡ್ ಮಾಡ್ತಿದ್ದ. ಅವಾಗ ಹಸುಗಳೆಲ್ಲ ಬಂದ್ಬೇಕಾಯ್ತು. ಇದನ್ನ ನೋಡ್ತಾ ಇದ್ರೆ ನಿಮ್ಮ ಮಕ್ಕಳಿಗೂ ಕೂಡ ಜಡೆ ಹಾಕ್ಬೇಕು ಅಂತ ಅನ್ಸುತ್ತಲ್ಲ, ಹೈಟ್ ವೈಸ್ ನೀವು ಜಡೆನ ಸೆಲೆಕ್ಟ್ ಮಾಡ್ಕೊಳ್ಬೋದು. ನ್ಯಾಚುರಲ್ ಫ್ಲವರ್ಸ್ನ ಮಕ್ಕಳಿಗೆ ಹಾಕಿದಾಗ ಸ್ವಲ್ಪ ಹೆವಿ ಅನ್ಸುತ್ತೆ, ಅವ್ರೊಂದು ಸ್ವಲ್ಪ ಇರಿಟೇಷನ್ ಫೀಲ್ ಆಗ್ಬೋದು. ಅದಕ್ಕೋಸ್ಕರ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದೊಂದು ರೀತಿ ಕ್ಲಚ್ ರೀತಿ ಬರುತ್ತೆ, ಸೈಡ್ ಪಿನ್ ಅಂತಲೂ ಹೇಳ್ಬೋದು ಇದಕ್ಕೆ.
ಇದನ್ನು ನಾನು ಈ ಒಂದು ಗಂಟಿಗೆ ಸುತ್ತಾ ಇದ್ದೀನಿ, ಅಂದರೆ ಬನ್ನಿಗೆ ಈ ಥರ ಸುತ್ತಬಿಟ್ಟು ಯು ಪಿನ್ನಿಂದ ಸೆಕ್ಯೂರ್ ಮಾಡಿದ್ದೀನಿ. ನೋಡೋಕ್ಕೆ ತುಂಬ ಕ್ಯೂಟಾಗಿ ಕಾಣಿಸ್ತಿದೆ ಅಲ್ವಾ. ನಾರ್ಮಲ್ ಆಗಿ ನಾವು ಫ್ಲವರ್ಸ್ ಎಲ್ಲ ಸಿಗುತ್ತೆ, ಆರ್ಟಿಫಿಷಿಯಲ್ ಫ್ಲವರ್ಸು, ಅದು ಕೂಡ ಹಾಕ್ಬೋದು. ಬಟ್ ಈ ಥರ ಹಾಕಿದಾಗ ಪುಟ್ಟ ಮಕ್ಕಳು ತುಂಬ ಕ್ಯೂಟಾಗಿ ಕಾಣಿಸ್ತಾರೆ. ಇಯರಿಂಗ್ಸ್ ಇಷ್ಟು ದೊಡ್ಡ ಓಲೆ ಇಟ್ಕೋತೀಯ ನೀನು, ನೋವುತ್ತಲ್ವಾ? ಭರತನಾಟ್ಯಂ ಕಾಸ್ಟ್ಯೂಮಲ್ಲಿ ಬಂದಿರುವಂತಹ ಓಲೆ ಜುಮ್ಕಿ, ಅದರಲ್ಲಿ ಜುಮ್ಕಿನ ತೆಗೆದುಬಿಟ್ಟು ಓಲೆ ಮಾತ್ರ ಇಡ್ತಾ ಇದ್ದೀನಿ. ಹತ್ತಿರದಿಂದ ಕೂಡ ತೋರಿಸ್ತೀನಿ. ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸ್ತಿತ್ತು. ತೂಕ ಆಗ್ತಾ ಇದೆಯಾ? ಇದೆ ಆ ಒಂದು ಓಲೆ. ಇದರಲ್ಲಿ ಕಲರ್ ಆಪ್ಷನ್ಸ್ ಕೂಡ ಸಿಗುತ್ತೆ. ಲೈಟ್ ವೈಟ್ ಆಗಿರುತ್ತೆ, ಮಕ್ಳಿಗೂ ಕೂಡ ಇರಿಟೇಟ್ ಆಗದಿರ ಇರುತ್ತೆ. ಆಲ್ರೆಡಿ ಚುಚ್ಬಿಟ್ಟಿದೀವಲ್ಲ, ಇವಾಗ ಬ್ಲೇಡ್ ಬರುತ್ತಾ ಇತ್ತು. ಎಸ್, ಕ್ಯೂಟ್ ಆಗಿದೆ ಅಲ್ಲ ನಿಮ್ದು. ನಮ್ಮ ಗೊಂಬೆಗೆ ಸ್ಪೆಷಲಿ ಮೇಕಪ್ ಅಂದರೆ ತುಂಬಾ ಇಂಟ್ರೆಸ್ಟು. ಲಾಸ್ಟ್ ವಿಡಿಯೋಸಲ್ಲಿ ಮಾಲಿನಿ ಅವರು ಕಮೆಂಟ್ ಮಾಡಿದರು, ನಿಮ್ಮ ಮಕ್ಕಳ ಹೆಸರು ಏನು ಅಂತ ತಿಳಿಸ್ಕೊಡಿ. ಚಿಕ್ಕ ಮಗಳ ಹೆಸರು ಗೊಂಬೆ ವೀಕ್ಷಿತ, ಬಟ್ ನಾವು ಗೊಂಬೆ ಅಂತ ಕರಿತೀವಿ. ದೊಡ್ಡ ಮಗಳ ಹೆಸರು ಪೂರ್ವಿ. ಇನ್ನೊಬ್ರು ಕಮೆಂಟ್ ಮಾಡ್ತಾನೆ ಇರ್ತಾರೆ, ಸುಧಾರಾಣಿ ಅನ್ನೋರು, ಹಾಯ್ ಹೇಳಿ ಅಂತ. ಹಾಯ್ ಸುಧಾರಾಣಿ. Can I close my eyes? Yes, you can. Smiling. ಮಕ್ಕಳಿಗೆ ಈ ಥರ ಮೇಕಪ್ ಮಾಡುವಾಗ ಇರಿಟೇಟ್ ಆಗಬಾರ್ದು ಅನ್ನೋದಾದರೆ ಅವ್ರು ಕಂಫರ್ಟಬಲ್ ಆಗಿ ಫೀಲ್ ಆಗುವಂಥ ಡ್ರೆಸ್ನ ಹಾಕಬೇಕು. ಅದಾದಮೇಲೆ ಅವ್ರಿಗೆ ಇಷ್ಟ ಆಗುವಂತಹ ವೇಯಲ್ಲಿ ಕನ್ವರ್ಸೇಷನ್ನ ಮಾಡಬೇಕಾಗತ್ತೆ. ಈಗಂತಲೂ ಎಲ್ಲ ಮಕ್ಕಳು ಕೃಷ್ಣ ರಾಧೆ ಸ್ಟೋರಿನ ನೋಡ್ತಾನೆ ಇರ್ತಾರೆ. ಅವ್ರಿಗೆ ಇಷ್ಟ ಆಗಿರುವಂಥ ಕ್ಯಾರೆಕ್ಟರ್ ಬಗ್ಗೆನೇ ಮಾತಾಡ್ತಾ ಅದ್ರ ಬಗ್ಗೆ ನೆರೇಟ್ ಮಾಡ್ತಾ ಮೇಕಪ್ ಮಾಡೋದಾದರೆ ತುಂಬ ಇಷ್ಟಪಟ್ಟು ಹಾಕಿಸ್ಕೋತಾರೆ. ಇಲ್ಲಿ ನೀವು ನೋಡ್ಬೋದು ಐಲೈನರ್ ಸಮೇತ ಕೂಡ ಎಷ್ಟು ನೀಟಾಗಿ ಹಾಕಿಸ್ಕೋತಿದ್ದಾಳೆ ನಮ್ಮ ಗೊಂಬೆ ಅಂತ. ಲಿಪ್ಸ್ಟಿಕ್ ಹಾಕೋ ಬ್ರಷ್ ಇದು ಹಾಕು. ಹೆಂಗ್ ಹಾಕೋ? ಜಸ್ಟ್ ಲಿಪ್ಸ್ಟಿಕ್ ತಗೊಳೋದು, ಹಿಂಗೆ ಅಪ್ಲೈ ಮಾಡೋದು ಅಷ್ಟೇ. ಹಿಂಗೆ ನಮ್ಮ ಚೈಲ್ಡ್ಹುಡ್ಡಲ್ಲಿ ಮೇಕಪ್ ಅಂದರೆ ಏನು ಅಂತ ಗೊತ್ತಾಗ್ತಿರಲಿಲ್ಲ. ಬಟ್ ಈಗಿನ ಕಾಲದ ಮಕ್ಕಳಿಗಂತೂ ಮೇಕಪ್ ಅಂದರೆ ಏನು, ಅದನ್ನು ಫಸ್ಟ್ ಯಾವ್ದು ಅಪ್ಲೈ ಮಾಡಬೇಕು, ಯಾವ ಥರದ ಲಿಪ್ಸ್ಟಿಕ್ ಶೇಡ್ಸ್ ಎಲ್ಲ ಇರುತ್ತೆ, ಎಲ್ಲದನ್ನು ನಮಗಿಂತ ಮುಂಚೆನೇ ಹೇಳ್ತಿರ್ತಾರೆ. ಬೆಳಗಿನ ಹರಿಬರಿಯಲ್ಲಿ ಈ ಥರ ಸ್ಪೆಷಲ್ ಡೇಸ್ ಎಲ್ಲನೂ ಇದ್ದಾಗ ಅವ್ರಿಗೆಲ್ಲಾನು ಕೂಡ ಕಾಸ್ಟ್ಯೂಮ್ ಹಾಕಿ ರೆಡಿ ಮಾಡಿಸಿ ಮಕ್ಕಳ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡೋಷ್ಟರಲ್ಲಿ ಟೈಮೇ ಆಗಿಬಿಡುತ್ತೆ. ಆ ಹರಿಬರಿಯಲ್ಲಿ ತುಂಬ ಜನ ಫೋಟೋಸ್ ಕ್ಲಿಕ್ ಮಾಡೋದು ಕೂಡ ಮರೆತೋಗ್ತೀವಲ್ವಾ. ಸೇಮ್ ಪಿಂಚ್ ಒಂದು 5 ನಿಮಿಷ ಸ್ಕೂಲ್ಗೆ ಲೇಟಾಗಿ ಕಳಿಸಿದ್ರು ಪರವಾಗಿಲ್ಲ, ಸ್ವೀಟ್ ಮೆಮೊರೀಸ್ಗಂತಾನೆ ಕೆಲವೊಂದು ಪಿಕ್ಚರ್ಸ್ನ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಹೇಗೆ ಕಾಣಿಸ್ತಿದ್ದಾಳೆ ನಮ್ಮ ಪುಟ್ಟ ಗೌರಿ ರಾಧೆ? ಕಮೆಂಟ್ ಮಾಡಿ ತಿಳಿಸಿ. ಓಲೆ ತುಂಬ ಚೆನ್ನಾಗಿದೆ ಅಲ್ವಾ? ಇಲ್ಲಂತೂ ನಾನು ಹೇಳೇ ಇಲ್ಲ, ಸ್ವಲ್ಪನೂ ಡಿಸ್ಟ್ರಾಕ್ಟ್ ಆಗ್ದಿರಾ ಕ್ಯಾಮ್ರಾ ಹತ್ರ ಬಂದರೂ ಕೂಡ ಇದೇ ಥರ ನಿಂತಿದ್ದಾಳೆ. ಹುಷಾರ್ ಮಾಡಿ ಮಾಡಿ. ಇಷ್ಟೊತ್ತು ನನ್ನ ಮಗಳಿಗೆ ರೆಡಿ ಮಾಡಿಸಿದ್ದಾಯಿತು. ಆಗಲೇ ಬಿಸಿಬೇಳೆಭಾತ್ ಮಾಡೋದಕ್ಕೋಸ್ಕರ ಕುಕ್ಕರಲ್ಲಿ ತರಕಾರಿ ಎಲ್ಲ ಹಾಕಿಟ್ಟಿದ್ವಲ್ಲ, ಅದು ಏನಾಗಿದೆ ಅಂತ ನೋಡೋಣ. ಕುಕ್ಕರ್ 2 ವಿಸಿಲ್ ಹಾಕಿದೆ, ಸ್ಟವ್ನ ಆಫ್ ಮಾಡಿದ್ದೀನಿ. ಪ್ರೆಷರ್ ಎಲ್ಲ ಎಳೆದ್ಮೇಲೆ ಈಗ ನಾನು ಲಿಡ್ನ ಓಪನ್ ಮಾಡಿ ತೋರಿಸ್ತಿದ್ದೀನಿ. ತುಂಬ ಸಾಫ್ಟಾಗಿ ಬೆಂದಿದೆ. ಆದಷ್ಟು ಈ ಥರ ಬಿಸಿಬೇಳೆಭಾತ್ ಮಾಡಿದಾಗ ಹೆಸರುಬೇಳೆನ ಯೂಸ್ ಮಾಡೋದಾದರೆ ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ಇನ್ನೊಂದು ಕಡೆ ನಾನು ಆಗಲೇ ಏನು ನೆನೆಸಿಟ್ಟಿದ್ದೆ ಹುಣಸೆ ಹಣ್ಣನ್ನ, ಅದನ್ನು ಕಿವುಚ್ಕೊಂಡು ಅದರಲ್ಲೇ ಬಿಸಿಬೇಳೆಭಾತ್ ಪೌಡರ್ನ ಹಾಕ್ತಾಯಿದ್ದೀನಿ. ಯೂಶ್ವಲಿ ನಾನು ಹೋಮ್ಮೇಡ್ ಪೌಡರ್ನ ಯೂಸ್ ಮಾಡ್ತೀನಿ, ಅದು ಖಾಲಿ ಆಗಿದೆ. ಆ ಪೌಡರ್ನ ಯಾವ ಥರ ಮಾಡೋದು ಅಂತ ಕೂಡ ಲಾಂಗ್ ಬ್ಯಾಕ್ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ. ಈಗ ರೆಡಿಮೇಡ್ ಪೌಡರ್ನೇ ಯೂಸ್ ಮಾಡಿಕೊಂಡು ಇಲ್ಲಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ವಿಡಿಯೋ ಅಬ್ಸರ್ವ್ ಮಾಡೋದಾದರೆ ಹುಣಸೆ ಹಣ್ಣಿನ ರಸಕ್ಕೆ ಬಿಸಿಬೇಳೆಭಾತ್ ಪೌಡರ್ನ ಹಾಕಿ ಉಂಡೆಗಳಿಲ್ಲದೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಇದೇ ಪಾತ್ರೆಯಲ್ಲೇ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಕಮ್ಮಿ ಆಗಿದೆ ಅಂತ ಅನ್ನಿಸ್ತು. ಉಪ್ಪನ್ನ ಈಗ ನಾನು ಸೇರಿಸಿದ್ದೀನಿ. ತರಕಾರಿ ಬೇಯಿಸ್ಬೇಕಾದ್ರೂ ಕೂಡ ಉಪ್ಪು ಹಾಕಿರ್ತೀವಿ, ನೋಡ್ಕೊಂಡು ಹಾಕಬೇಕಾಗುತ್ತೆ. ಇನ್ನು ಲಾಸ್ಟ್ ಫೈನಲಿ ಒಗ್ಗರಣೆ ಮೇಯ್ನ್ ಅಂತಲೇ ಹೇಳ್ಬೋದು. ಬಿಸಿಬೇಳೆಭಾತ್ಗೆ ಒಗ್ಗರಣೆನ ಹದವಾಗಿ ಹಾಕ್ಕೊಳ್ಬೇಕಾಗುತ್ತೆ, ಜಾಸ್ತಿ ಸೀದ್ಸಕ್ಕೆಲ್ಲ ಹೋಗಬಾರ್ದು. ಚೆನ್ನಾಗಿ ಹದವಾಗಿ ಹುರ್ಕೊಂಡು ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ಈ ಒಗ್ಗರಣೆಯಲ್ಲಿ ನಾರ್ಮಲಾಗಿ ನಾನು ಸಿಂಪಲಾಗೆ ಮಾಡ್ಕೊಳ್ತೀನಿ. ಫಸ್ಟ್ ಬಾಡಿಗೆ ಮೆಣಸಿನ್ಕಾಯಿ, ಸಾಸಿವೆ, ಜೀರಿಗೆ, ಹಿಂಗೆ ಕಂಪಲ್ಸರಿ ಹಾಕಬೇಕಾಗುತ್ತೆ. ಫ್ರೆಶ್ ಆಗಿರುವಂಥ ಕರಿಬೇವನ್ನ ಹಾಕಿದ್ರೆ ಸಾಕಾಗುತ್ತೆ. ಇದರಲ್ಲಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಉದ್ದಿನಬೇಳೆ, ಕಡಲೆಬೇಳೆ ಕೂಡ ಹಾಕ್ಕೊಳ್ಬೋದು. ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಒಗ್ಗರಣೆನ ಹಾಕಿಬಿಟ್ರೆ ಬಿಸಿಬೇಳೆಭಾತ್ ಅನ್ನೋದು ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ತುಂಬಾ
ರುಚಿಯಾಗಿರುತ್ತೆ. ಡೆಫಿನೆಟ್ಲಿ ಒಂದ್ಸರಿ ಟ್ರೈ ಮಾಡಿ. ವೀಕೆಂಡ್ ಆಗಿರೋದ್ರಿಂದ ಒನ್ ಪಾಟ್ ರೆಸಿಪಿ ಏನಾದರೂ ಮಾಡಬೇಕು ಅಂದರೆ ಈ ಒಂದು ರೆಸಿಪಿನ ಟ್ರೈ ಮಾಡ್ಬೋದು. ಇದರಲ್ಲಿ ಪ್ರೋಟೀನ್ ಕೂಡ ಇದೆ, ದಾಲ್, ತರಕಾರಿ ಮತ್ತು ಕಾರ್ಬ್ಸ್ ಕೂಡ ಯೂಸ್ ಮಾಡಿದ್ದೀವಿ. ಸೇಮ್ ಬ್ರಾಹ್ಮಿನ್ ಸ್ಟೈಲ್ ಬಿಸಿಬೇಳೆಭಾತ್ ಥರನೇ ರುಚಿ ಇರುತ್ತೆ. ಡೆಫಿನೆಟ್ಲಿ ಟ್ರೈ ಮಾಡಿ. ಬಿಸಿಬೇಳೆಭಾತ್ ಜೊತೆಗೆ ಉಪ್ಪಿನಕಾಯಿ ಅಥವಾ ಖಾರ ಬೂಂದಿ ಇದ್ರೇನೆ ಅದರ ರುಚಿ ಇನ್ನೂ ಹೆಚ್ಚಾಗುತ್ತೆ. ಇಲ್ಲಿ ನೋಡ್ತಾ ಇರುವಂಥ ಖಾರ ಬೂಂದಿ ಹೋಮ್ ಮೇಡ್, ಮನೆಯಲ್ಲಿ ಹಬ್ಬಕ್ಕಂತ ಮಾಡಿರುವಂಥದ್ದು. ಇದರ ಡೀಟೇಲ್ ರೆಸಿಪಿ ಬೇಕು ಅನ್ನೋದಾದರೆ ಕಮೆಂಟ್ ಮಾಡಿ ತಿಳಿಸಿ. ವಿತಿನ್ 5-10 ಮಿನಿಟ್ಸಲ್ಲೇ ಇದನ್ನು ರೆಡಿ ಮಾಡ್ಕೊಳ್ಬೋದು. ನೆಕ್ಸ್ಟ್ ಇಲ್ಲಿ ಸೆಲ್ಫ್ ಕೇರ್. ವೀಕ್ಲಿ ಒನ್ಸ್ ಏರ್ ಕೇರ್ ಅನ್ನೋದು ಕಂಪಲ್ಸರಿ ಮಾಡ್ಕೊಳ್ತಾ ಇರ್ತೀನಿ. ಏರ್ಗೆ ಪ್ರೋಟೀನ್ ಪ್ಯಾಕ್ ಹಾಕೋದ್ರಿಂದ ಏರ್ ಫಾಲ್ ಅನ್ನೋದು ಕಂಟ್ರೋಲ್ ಆಗುತ್ತೆ. ಸೀಸನಲ್ ವೈಸ್ ಚೇಂಜಸ್ ಆದಾಗ ಕೂಡ ತುಂಬ ಜನರಿಗೆ ಕೂದಲುದ್ರೋ ಸಮಸ್ಯೆ ಇರುತ್ತೆ ಅಲ್ವಾ. ಸೊ ಅದನ್ನು ನಿವಾರಣೆ ಮಾಡೋದಕ್ಕೋಸ್ಕರ ವೀಕ್ಲಿ ಒನ್ಸ್ ನೀವು ಈ ಥರ ಪ್ಯಾಕ್ನ ರೆಡಿ ಮಾಡ್ಕೊಳ್ಬೋದು. ಈಗಾಗಲೇ ಇದ್ರ ಬಗ್ಗೆ ಕೆಲವೊಂದು ವಿಡಿಯೋಸಲ್ಲಿ ಹೇಳಿದ್ದೀನಿ. ಜಸ್ಟ್ ನಾನು ಏನೇನು ಹಾಕಿದ್ದೀನಿ ಅಂತ ಹೇಳ್ತೀನಿ ನೋಡಿ. ರಾತ್ರಿ ನೆನೆಸಿಟ್ಟಿರೋಂತಹ ಅಗಸೆ ಬೀಜ, ಮೆಂತ್ಯ ಮತ್ತು ಸ್ವಲ್ಪ ಅಕ್ಕಿ ನೆನೆಸಿಟ್ಟಿರೋವಂಥದ್ದನ್ನು ಹಾಕ್ಕೊಂಡು ಅದರಲ್ಲಿ ಮೆಹಂದಿ ಸೊಪ್ಪನ್ನ ಹಾಕಿದ್ದೀನಿ. ಅಂದರೆ ಮೆಹಂದಿ ಪೌಡರ್ನ ಹಾಕಿದ್ದೀನಿ. ಸೊಪ್ಪಿದ್ರೆ ಹಾಕ್ಕೊಳ್ಬೋದು. ದಾಸವಾಳದ ಎಲೆ, ದಾಸವಾಳದ ಹೂವು, ಆಮೇಲೆ ಬೀಟ್ರೋಟ್ ಇದ್ರೂ ಹಾಕ್ಕೊಳ್ಬೋದು. ಮತ್ತು ನಾನಿಲ್ಲಿ ಒಣಗಿಸಿಟ್ಟಿರುವಂಥ ರೋಸ್ ಪೆಟಲ್ಸ್ನ ಹಾಕ್ಕೊಂಡಿದ್ದೀನಿ. ಅಲೋವೆರಾ ಕೂಡ ಇದರಲ್ಲಿ ಹಾಕ್ಕೊಳ್ಬೋದು. ಎಲ್ಲದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ಬೇಕಾಗತ್ತೆ. ಲಾಸ್ಟ್ ವಿಡಿಯೋದಲ್ಲಿ ಒಬ್ರು ಕಮೆಂಟ್ ಮಾಡಿದರು, ಏರ್ ಪ್ಯಾಕ್ನ ರೆಡಿ ಮಾಡ್ಕೊಂಡ್ಮೇಲೆ ಯಾವ ರೀತಿ ಮಿಕ್ಸಿ ಜಾರ್ನ ತೊಳಿತೀರಾ ಅಂತ. ಜಸ್ಟ್ ನಾರ್ಮಲ್ ವಾಟರಿಂದನೇ ಕ್ಲೀನ್ ಮಾಡ್ಕೊಳ್ತೀನಿ. ನಾನಿಲ್ಲಿ ದಾಸವಾಳದ ಹೂಗಳು ಮತ್ತು ಎಲೆನ ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಆ ಬ್ಲೇಡ್ಗೆ ಅಂಟ್ಕೊಂಡಿರುತ್ತೆ. ಅದನ್ನು ಬ್ರಷಿಂದ ಒಂದ್ಸರಿ ಕ್ಲೀನ್ ಮಾಡಿಕೊಂಡು ನಾರ್ಮಲ್ ಆಗಿ ಲಿಕ್ವಿಡಿಂದ ಆಮೇಲೆ ಕ್ಲೀನ್ ಮಾಡ್ಕೊಳ್ತೀನಿ. ಫಸ್ಟಿಗೆ ನಾನು ಈ ಥರ ಕ್ಲೀನ್ ಮಾಡಿ ಸೈಡ್ ಇಟ್ಕೊಳ್ತೀನಿ. ಡೈರೆಕ್ಟಾಗಿ ಬಿಟ್ಬಿಟ್ರೆ ಒಣಗಿದ ಮೇಲೆ ಕ್ಲೀನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಏರ್ ಪ್ಯಾಕ್ನ ರೆಡಿ ಮಾಡ್ಕೊಂಡಿದ್ದಾದ್ಮೇಲೆ ಒಂದ್ಸರಿ ಕೌಂಟರ್ನ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗಿನ ಬ್ರೇಕ್ಫಾಸ್ಟ್ ತುಂಬಾನೇ ರುಚಿಯಾಗಿತ್ತು. ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದ್ರೆ ಸ್ವಲ್ಪನೇ ಉಳ್ಕೊಂಡಿದೆ. ಇದನ್ನು ಒಂದು ಕಂಟೈನರಲ್ಲಿ ಹಾಕಿ ಇಡ್ತಾ ಇದ್ದೀನಿ. ಹಾಟ್ ಬಾಕ್ಸಲ್ಲಿ ಕೂಡ ಹಾಕಿ ಇಡ್ಬೋದು. ಬಟ್ ಮೈಕ್ರೋವೇವಲ್ಲಿ ಬಿಸಿ ಮಾಡ್ಕೊಳ್ಬೇಕು ಅಂದರೆ ಗ್ಲಾಸ್ ವೇರ್ ತುಂಬಾ ಕನ್ವೀನಿಯೆಂಟ್ ಆಗಿರುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ನಾನು ಒಂದು ಗ್ಲಾಸ್ ಕಂಟೈನರ್ನ ತೊಗೊಂಡು ಈ ಲೆಫ್ಟ್ ಓವರ್ ಬಿಸಿಬೇಳೆಭಾತ್ನ ಅದರಲ್ಲಿ ಹಾಕಿ ಇಡ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದಾರೆ, ಕ್ರ್ಯಾಕರ್ ಯೂನಿಟ್ ಎಲ್ಲನೂ ಇಲ್ಲ ಅನ್ನೋದಾದರೆ ಆದಷ್ಟು ಗ್ಲಾಸ್ ವೇರ್ನ ಒಂದು ಸಪ್ರೇಟ್ ಆಗಿರುವಂಥ ಬಾಕ್ಸಲ್ಲಿ ಇಟ್ಟರೆ ಬೆಟರು. ರೆಗ್ಯುಲರ್ ಆಗಿ ನೀವು ಯೂಸ್ ಮಾಡೋದ್ರಲ್ಲೇ ಇಟ್ಟರೆ ಮಕ್ಕಳು ತೆಗಿಬೇಕಾದ್ರೆ ಕೆಳಗಡೆ ಹಾಕೋ ಚಾನ್ಸ್ ಜಾಸ್ತಿ ಇರುತ್ತೆ. ನೀವೇನಾದರೂ ಡಿಶ್ ವಾಷರ್ನ ತೊಗೋಬೇಕು, ಮೈಕ್ರೋವೇವ್ನ ತೊಗೋಬೇಕು ಅಂತ ಪ್ಲಾನಲ್ಲಿದ್ದರೆ ಈಗಿಂದನೇ ನೀವು ತೊಗೊಳ್ಳೋವಂಥ ಎಲ್ಲ ಯುಟೆನ್ಸಿಲ್ಸ್ ಕೂಡ ಡಿಶ್ ವಾಷರ್ ಸೇಫಾ, ಮೈಕ್ರೋವೇವ್ ಸೇಫಾ ಅಂತ ಚೆಕ್ ಮಾಡಿಕೊಂಡು ತೊಗೊಂಡ್ರೆ ತುಂಬಾ ಬೆಟರು. ಇಲ್ಲ ಅನ್ನೋದಾದರೆ ಎಲ್ಲ ಪಾತ್ರೆಗಳನ್ನ ಡಿಶ್ ವಾಷರಲ್ಲಿ ವಾಶ್ ಮಾಡೋಕ್ಕಾಗಲ್ಲ, ಮತ್ತು ಮೈಕ್ರೋವೇವಲ್ಲಿ ಕೂಡ ಯೂಸ್ ಮಾಡೋಕ್ಕಾಗಲ್ಲ. ಬೆಳಗಿನ ಬ್ರೇಕ್ಫಾಸ್ಟ್ ಎಲ್ಲನೂ ಆಗಿದೆ ಅಲ್ವಾ. ಲೆಫ್ಟ್ ಓವರ್ ಎಲ್ಲ ಕೂಡ ಒಂದು ಕಂಟೈನರಲ್ಲಿ ತೆಗೆದಿಟ್ಬಿಟ್ಟು ಎಲ್ಲದನ್ನ ಕೂಡ ಕ್ಲಿಯರ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನಾನು ಏನೇನು ತೆಗೆದಿಟ್ಕೊಂಡಿರ್ತೀನಿ ಅದನ್ನೆಲ್ಲ ಅದರ ಜಾಗದಲ್ಲಿ ಅರೇಂಜ್ ಮಾಡಿಕೊಂಡು ಒಂದ್ಸರಿ ಕಿಚನ್ ಕೌಂಟರ್ನ, ಸ್ಟವ್, ಚುಮ್ನಿ ಎಲ್ಲದನ್ನ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಪಾಯಿಂಟ್ ಇಲ್ಲಿ ಮೆನ್ಷನ್ ಮಾಡಬೇಕಾಗಿತ್ತು. ಈಗ ಸಣ್ಣ ಸಣ್ಣ ಸೊಳ್ಳೆಗಳೆಲ್ಲ ಜಾಸ್ತಿ ಕಾಣಿಸ್ಕೊಳ್ತಾ ಇರುತ್ತೆ ಮಳೆಗಾಲ ಆಗಿರೋದ್ರಿಂದ. ಆ ಸಣ್ಣ ಸೊಳ್ಳೆಗಳು ಕಾಣಿಸ್ಕೊಳ್ತೀರಾ ಇರಬೇಕು ಅನ್ನೋದಾದರೆ ಆದಷ್ಟು ವೆನಿಗರ್ ಬೇಸ್ಡ್ ಲಿಕ್ವಿಡ್ಸ್ನ, ಕ್ಲೀನಿಂಗ್ ಲಿಕ್ವಿಡ್ಸ್ನ ಯೂಸ್ ಮಾಡೋದ್ರಿಂದ ಆ ಸಣ್ಣ ಸೊಳ್ಳೆಗಳನ್ನೋದು ಕಾಣಿಸ್ಕೊಳ್ದಿರಾ ಇರುತ್ತೆ. ಇನ್ನೂ ಒಂದು ಪಾಯಿಂಟ್ ಇಲ್ಲಿ ಮೆನ್ಷನ್ ಮಾಡಬೇಕಾಗಿತ್ತು. ಇಲ್ಲಿ ನೋಡ್ತಿದ್ದೀರಲ್ಲ, ಈ ಒಂದು ವೈಪ್ಸ್ ಅಂದರೆ ಕಿಚನ್ ವೈಪ್ಸ್ ಅಥವಾ ಕ್ಲಾತ್ಸ್ ಏನಿರುತ್ತೆ ಇದು ತುಂಬಾ ಕನ್ವಿನಿಯೆಂಟ್ ಆಗಿರುತ್ತೆ. ರೋಲಲ್ಲಿ ಬರುತ್ತೆ. ಇದರಲ್ಲಿ ಗ್ರೀನ್, ಬ್ಲೂ, ಪಿಂಕಲ್ಲಿ ಕೂಡ ಬರುತ್ತೆ, ಅಂದರೆ ಕಲರ್ ವೈಸು. ಇದನ್ನು ವಾಶ್ ಮಾಡಿ ಒಣಗಾಕಿದ್ರು ಕೂಡ ಈಸಿಯಾಗಿ ಡ್ರೈ ಆಗಿಬಿಡುತ್ತೆ. ಮತ್ತು ನಾವು ನಾರ್ಮಲ್ ಟಿಶ್ಯೂ ಥರ ಇದನ್ನು ಯೂಸ್ ಮಾಡಿಕೊಂಡು ಡೈರೆಕ್ಟಾಗಿ ಡಸ್ಟ್ಬಿನ್ಗೆ ಹಾಕ್ಬೇಕಂತ ಏನಿಲ್ಲ. ಇದನ್ನು ಆಗಾಗ ನಾವು ಕ್ಲೀನ್ ಮಾಡ್ಕೊಂಡು, ಅಂದರೆ ಡರ್ಟಿ ಆಗಿದೆ ಅಂದಾಗ ಕ್ಲೀನ್ ಮಾಡಿಕೊಂಡು ಕೂಡ ರೀಯೂಸ್ ಮಾಡ್ಕೊಳ್ಬೋದು. ಈಗ ತಮ್ನೇಲಲ್ಲಿ ನೋಡಿರುವಂಥ ಟಾಪಿಕ್ಗೆ ಬರೋಣ. ಮನೆ ಕೆಲಸ ಅಂದರೆ ಸುಮಾರು ಜನಕ್ಕೆ ಇಷ್ಟನೇ ಇರಲ್ಲ, ಇಂಟ್ರೆಸ್ಟ್ ಕೂಡ ಇರಲ್ಲ. ಆಲ್ಮೋಸ್ಟ್ 80% ಅಂತಲೇ ಹೇಳ್ಬೋದು. ಹೆಣ್ಮಕ್ಳಿಗೆ ಯಾಕೆ ಈ ಫೀಲಿಂಗ್ ಬರ್ತಿದೆ ಅನ್ನೋದಾದರೆ ನಮ್ಮ ಸೊಸೈಟಿನೇ ನಮ್ಮನ್ನು ಆ ಥರ ಟ್ರೀಟ್ ಮಾಡ್ತಿದೆ ಅಂತಲೇ ಹೇಳ್ಬೋದು. ನನಗೆ ಗೊತ್ತು ನಿಮ್ಮಲ್ಲಿ ತುಂಬ ಜನ ಅಗ್ರಿ ಆಗ್ತೀರಾ. ವರ್ಕಿಂಗ್ ವುಮೆನ್ಗೂ ಹೋಮ್ ಮೇಕರ್ಗೂ ಕೊಡೋವಂಥ ರೆಸ್ಪೆಕ್ಟಲ್ಲಿ ತುಂಬ ಡಿಫ್ರೆನ್ಸ್ ಅನ್ನೋದು ನೀವು ಅಬ್ಸರ್ವ್ ಮಾಡೇ ಇರ್ತೀರಾ. ಅಂದರೆ ಎಲ್ಲರೂ ಹಿಂಗೆ ಇರ್ತಾರೆ ಅಂತ ಹೇಳಲ್ಲ, 60 to 80% ಇದೇ ಥರ ಸಿಚುವೇಶನ್ ಇದೆ. ನೀವು ಹೋಮ್ ಮೇಕರ್ ಆಗಿದ್ರೆ ಈ ಸಿಚುವೇಶನ್ಸಿಂದ ಯಾವ ರೀತಿ ಓವರ್ಕಮ್ ಆಗ್ಬೋದು ಅನ್ನೋದನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ, ಕೊನೆವರೆಗೂ ನೋಡ್ತಾ ಹೋಗಿ.
ನಿಮ್ಮಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ, ಕೆಲವೊಂದು ಫಾರಿನ್ ಕಂಟ್ರೀಸಲ್ಲಿ ಹೌಸ್ ಹೆಲ್ಪರ್ನ ಕರ್ಕೋಬೇಕು ಅಂದರೆ ಇವರ ಸ್ಯಾಲ್ರಿ ದುಪ್ಪಟ್ಟು ಕೊಟ್ಟು ಅವ್ರ ಕೈಲಿ ಕೆಲಸ ಮಾಡಿಸ್ಕೊಳ್ಬೇಕಾಗತ್ತೆ. ಅಂದರೆ ಅವರು ಕೂಡ ಅನ್ಎಜುಕೇಟೆಡ್ಸ್ ಏನಲ್ಲ, ಎಜುಕೇಟೆಡ್ ಪೀಪಲ್ಸ್ ಆಗಿದ್ದು ಕೂಡ ಅವರಿಗೆ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್, ಅವ್ರಿಗೆ ಆ ಒಂದು ಕೆಲಸ ಇಷ್ಟ, ಅದನ್ನೇ ಅವರು ಜಾಬ್ ಆಗಿ ಕನ್ವರ್ಟ್ ಮಾಡ್ಕೊಂಡಿರ್ತಾರೆ. ಮುಂಬರುವ ದಿನಗಳಲ್ಲಿ ನಮ್ಮ ಇಂಡಿಯಾದಲ್ಲೂ ಕೂಡ ಇದೇ ಸಿಚುವೇಶನ್ಸ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮಕ್ಕಳ ಜೆಂಡರ್ ವಿಷಯದಲ್ಲಿರ್ಬೋದು, ಹೋಮ್ ಮೇಕಿಂಗ್ ಕೆಲಸಗಳಲ್ಲಿ ಇರ್ಬೋದು, ನಮಗೆ ಯಾವುದಿಷ್ಟ ಅನ್ನೋದಕ್ಕಿಂತ ನಮ್ಮ ಪಕ್ಕದಲ್ಲಿರುವಂಥ ಸೊಸೈಟಿ ಯಾವುದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಿದೆ ಅನ್ನೋದ್ರ ಬಗ್ಗೆನೇ ನಾವು ಹೆಚ್ಚು ಗಮನ ವಹಿಸ್ತಿರ್ತೀವಿ. ಸೊ ಅದರಿಂದನೇ ನಮಗೆ ಹೋಮ್ ಮೇಕಿಂಗ್ ಇಷ್ಟ ಇದೆ ಅಥವಾ ನಮಗೆ ಜೆಂಡರಲ್ಲಿ ಫೀಮೇಲ್ ಅಥವಾ ಮೇಲ್ ಇಷ್ಟ ಇದ್ದರೂ ಕೂಡ ನಮ್ಮ ಪಕ್ಕದಲ್ಲಿರುವಂಥ ಸೊಸೈಟಿ ಯಾವುದಕ್ಕೆ ಹೆಚ್ಚಿನ ಗಮನ ವಹಿಸ್ತಿರುತ್ತೋ ಅದೇ ಕರೆಕ್ಟ್ ಅಂತ ಫಿಕ್ಸ್ ಆಗಿಬಿಟ್ಟು ನಮ್ಮ ಇನ್ನರ್ ಫೀಲಿಂಗ್ಸ್ ಬಗ್ಗೆ ಯೋಚನೆ ಮಾಡ್ದಿರ ನಮ್ಮ ಸುತ್ತಮುತ್ತಲಿರುವಂಥ ಸೊಸೈಟಿ ಯಾವುದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಿದೆಯೋ ಅದರಿಂದನೇ ನಾವು ಹೋಗ್ತಾ ಇರ್ತೀವಿ. ಈಗಲೂ ಕೂಡ ಸುಮಾರು ಜನ ಅಜ್ಜಿರಾದರೂ ಕೂಡ ಅವರ ಇನ್ನರ್ ಫೀಲಿಂಗ್, ಅದು ಮಕ್ಕಳ ಬಗ್ಗೆ ಇರ್ಬೋದು, ಅವ್ರು ಮಾಡೋವಂಥ ಕೆಲಸದ ಬಗ್ಗೆ ಇರ್ಬೋದು, ಮಕ್ಕಳ ಬಗ್ಗೆ ತೊಗೊಳೋದಾದರೆ ಅವ್ರಿಗೆ ಹೆಣ್ಮಗು ಇಷ್ಟನಾ ಗಂಡು ಮಗು ಇಷ್ಟನಾ, ಅವರ ಇನ್ನರ್ ಫೀಲಿಂಗ್ ಏನು ಅನ್ನೋದು ಅವ್ರು ನೋಡೋಕ್ಕೆ ಹೋಗಿರಲ್ಲ. ಸೊಸೈಟಿಯಿಂದ ನಾವು ತುಂಬ ಕಲಿಯೋವಂಥದ್ದಿದೆ, ಆದರೆ ಫಸ್ಟು ನಮ್ಮ ಬಗ್ಗೆ ನಾವು ತಿಳ್ಕೊಂಡು ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಬೆಟರು. ಯಾವತ್ತಿದ್ರೂ ಸೊಸೈಟಿ ಎಲ್ಲ ಕೂಡ ನಮಗೆ ಸಜೆಷನ್ನೇ ಆಗಿರಬೇಕು, ಡಿಸಿಷನ್ ಅನ್ನೋದು ನಮ್ಮದೇ ಇರಬೇಕಲ್ವಾ. ಮುಂಚೆ ಎಲ್ಲ ಹೋಮ್ ಮೇಕಿಂಗ್ ಅಂದರೆ ನನಗೂ ಕೂಡ ಅಷ್ಟೊಂದು ಸ್ಯಾಟಿಸ್ಫೈ ಇರ್ತಿರ್ಲಿಲ್ಲ. ಆಫ್ಟರ್ ಮ್ಯಾರೇಜ್, ಬಿಫೋರ್ ಮ್ಯಾರೇಜ್ ಹೋಮ್ ಮೇಕಿಂಗ್ ಅನ್ನೋದು ತುಂಬಾ ಚೇಂಜ್ ಆಗಿಬಿಡುತ್ತೆ. ಆಫ್ಟರ್ ಮ್ಯಾರೇಜ್ ಎಲ್ಲದನ್ನ ಕೂಡ ಡೀಲ್ ಮಾಡಬೇಕಾಗತ್ತೆ, ಸಣ್ಣ ಪುಟ್ಟದನ್ನು ಕೂಡ ಅಬ್ಸರ್ವ್ ಮಾಡಬೇಕಾಗತ್ತೆ. ಬಟ್ ಇದನ್ನು ಅಬ್ಸರ್ವ್ ಮಾಡ್ತಾ ಮಾಡ್ತಾ ಫೈನಲಿ ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆ. ನಮ್ಮ ಮನೇನ ಯಾವ ರೀತಿ ಸುಂದರವಾಗಿ ಚೇಂಜ್ ಮಾಡ್ಬೋದು, ಒಂದು ಪ್ಲೆಸೆಂಟ್ ನೇಚರ್ನ ಮನೇಲಿ ಯಾವ ರೀತಿ ಕ್ರಿಯೇಟ್ ಮಾಡ್ಬೋದು, ಅದೊಂದು ಡೆಕೋರ್ ಇರ್ಬೋದು, ಆರ್ಗನೈಸೇಷನ್ ಇರ್ಬೋದು, ಈ ಒಂದು ಬ್ಯೂಟಿಫುಲ್ ಮೆಮೊರಿನ ನಾವು ಕ್ರಿಯೇಟ್ ಮಾಡೋದ್ರ ಮೇಲೇ ಡಿಪೆಂಡ್ ಆಗಿರುತ್ತೆ. ನಿಮಗೆ ನೀವೇ ಕ್ವಶನ್ ಮಾಡ್ಕೊಳ್ಳಿ, ಒಂದು ಕ್ಲೀನ್ ಆ್ಯಂಡ್ ಆರ್ಗನೈಸಿಂಗ್ ಆಗಿರುವಂತಹ ಮನೆ, ಪ್ಲೆಸೆಂಟ್ ಆಗಿರುವಂತಹ ನೇಚರು, ನೀವು ಮಾಡುವಂಥ ಸಣ್ಣ ಪುಟ್ಟ ಚೇಂಜಸ್ ಆದರೂ ಕೂಡ ತುಂಬ ಖುಷಿ ಕೊಡುತ್ತೆ. ಇದೇ ಕೆಲಸಗಳನ್ನ ನೀವು ಹೌಸ್ ಹೆಲ್ಪಿಂದ ಕೂಡ ಮಾಡಿಸ್ಕೊಳ್ಬೋದು. ಬಟ್ ನೀವು ಅಂದ್ಕೊಳ್ಳೋವಂತಹ ರಿಸಲ್ಟ್ ಅಲ್ಲಿ ಕಾಣಿಸ್ಕೊಳ್ದೇ ಇರ್ಬೋದು. ಒಂದು ವೇಳೆ ಕಾಣಿಸ್ಕೊಂಡ್ರೂ ಕೂಡ ನಿಮಗೆ 100% ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಬರಬೇಕು ಅಂದರೆ ಅದನ್ನು ನೀವು ಮಾಡಿದಾಗ ಮಾತ್ರನೇ, ಒಂದು ಸ್ವಲ್ಪ ಅಡ್ಜಸ್ಟ್ಮೆಂಟ್ಸ್ ಇದ್ದರೂ ಕೂಡ 100% ನೀವು ಸ್ಯಾಟಿಸ್ಫೈ ಆಗಿ ಫೀಲ್ ಆಗ್ತೀರಾ. ಇತ್ತೀಚೆಗೆ ನನಗೆ ತುಂಬ ಕಮೆಂಟ್ಸ್ ಬರ್ತಿದೆ, ವರ್ಕಿಂಗ್ ವುಮೆನ್ಸ್ಗೆ ಹೆಲ್ಪ್ ಆಗುವಂಥ ಟಿಪ್ಸ್ ಏನಾದರೂ ಇದ್ದರೆ ಹೇಳಿ ಅಂತ. ಯಾವ ಟಾಪಿಕ್ ಬಗ್ಗೆ ನಿಮಗೆ ಪರ್ಟಿಕ್ಯುಲರ್ಲಿ ಟಿಪ್ಸ್ ಬೇಕೋ ಡೆಫಿನೆಟ್ಲಿ ಕಮೆಂಟ್ ಮಾಡಿ. ನಾನು ಕಮಿಂಗ್ ವಿಡಿಯೋಸಲ್ಲಿ ಅದ್ರ ಬಗ್ಗೆ ಶೇರ್ ಮಾಡ್ತಿದ್ದೀನಿ, ಸೊ ಅದರಲ್ಲೇ ಇನ್ಕ್ಲೂಡ್ ಮಾಡೋಣ ಅನ್ನೋದ್ರಿಂದ. ಈಗಿನ ಸೊಸೈಟಿಯಲ್ಲಿ ನಾವು ಕರೆಕ್ಟ್ ವೇಲ್ ಹೋದ್ರೂ ಕೂಡ ಕಮೆಂಟ್ ಮಾಡ್ತಾರೆ, ರಾಂಗ್ ವೇಲ್ ಹೋದ್ರೂ ಕೂಡ ಕಮೆಂಟ್ ಮಾಡ್ತಾರೆ. ಅದು ಕರೆಕ್ಟಾ ರಾಂಗಾ ಅಂತ ಡಿಸಿಷನ್ ನಾವೇ ತೊಗೊಳ್ಬೇಕಾಗಿದೆ. ಹೋಮ್ ಮೇಕಿಂಗ್ನ ಶೇಮ್ ಆಗಿ ಫೀಲ್ ಆಗ್ದಿರಾ, ಅದು ಒಂದು ರೀತಿ ಅಚೀವ್ಮೆಂಟ್ ಅಂತಲೇ ಫೀಲ್ ಆಗ್ಬೋದು. ಈ ಒಂದು ಹೋಮ್ ಮೇಕಿಂಗ್ ಕೆಲಸಗಳು ಎಲ್ಲರೂ ಮಾಡೋಕ್ಕೆ ಸಾಧ್ಯವಿಲ್ಲ. ಅದರಲ್ಲೂ ಕೂಡ ಸ್ಪೆಷಲಿ ಹೆಣ್ಮಕ್ಳು ವರ್ಕಿಂಗು ಮಾಡ್ಕೊಳ್ತಾ ಹೋಮ್ ಮೇಕಿಂಗ್ ಕೂಡ ಬ್ಯಾಲೆನ್ಸ್ ಮಾಡ್ತಿದ್ದಾರೆ ಅಂದರೆ ವೆರಿ ಗ್ರೇಟ್ ಅಂತಲೇ ಹೇಳ್ಬೋದು. ನೀವೇನಾದರೂ ಹೋಮ್ ಮೇಕರ್ ಅಥವಾ ಹೌಸ್ ವೈಫ್ ಆಗಿದ್ರೆ ಯಾವುದೇ ಕಾರಣಕ್ಕೂ ಗಿಲ್ಟಾಗಿ ಫೀಲ್ ಆಗಬೇಡಿ. ಇದು ಒಂದು ಬ್ಯೂಟಿಫುಲ್ ಜರ್ನಿ. ಈ ಒಂದು ಜರ್ನಿಯಲ್ಲಿ ನಾವು ತುಂಬ ಎಂಜಾಯ್ಮೆಂಟ್ಸ್ ಅನ್ನೋದು ನೋಡ್ತೀವಿ. ವರ್ಕಿಂಗ್ ವುಮೆನ್ಗೆ ಈ ಒಂದು ಲೈಫ್ ಇಷ್ಟ ಆದರೂ ಕೂಡ ಕೆಲವೊಂದು ಕಾರಣಾಂತರಗಳಿಂದ ಎರಡನ್ನ ಕೂಡ ಬ್ಯಾಲೆನ್ಸ್ ಮಾಡಲೇಬೇಕಾಗತ್ತೆ. ಎರಡನ್ನೂ ಬ್ಯಾಲೆನ್ಸ್ ಮಾಡುವಾಗ ಆ ಒಂದು ಪ್ರೆಷರ್ ಅನ್ನೋದು ಅವ್ರನ್ನ ಕೇಳಿದಾಗ ಮಾತ್ರನೇ ಗೊತ್ತಾಗುತ್ತೆ. ಕೆಲವೊಬ್ಬರು ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ, ಕೆಲವೊಬ್ರು ಎಕ್ಸ್ಪ್ರೆಸ್ ಮಾಡೋಕ್ಕಾಗೋದು ಇಲ್ಲ. ಈ ವಿಚಾರದಲ್ಲಿ ನನ್ನ ಫೀಲಿಂಗ್ ಒಂದೇ, ನಮ್ಮ ಡೆಸ್ಟಿನಿ ಯಾವ ಕಡೆ ಕರ್ಕೊಂಡು ಹೋಗುತ್ತೋ ಗೊತ್ತಿರಲ್ಲ. ಕೆಲವೊಬ್ಬರಿಗೆ ಮನೆಯಲ್ಲಿ ಕೆಲಸ ಮಾಡೋದು ಇಷ್ಟ ಇಲ್ಲ, ಆಫೀಸ್ಗೆ ಹೋಗೋಕ್ಕೆ ಇಷ್ಟ ಅಂದರೂ ಕೂಡ ಮನೆಯಲ್ಲಿ ಆ ಪರಿಸ್ಥಿತಿ ಇಲ್ಲದೆ ಇರ್ಬೋದು. ಕೆಲವೊಬ್ರಿಗೆ ಆಫೀಸ್ಗೆ ಹೋಗೋಕ್ಕೆ ಇಷ್ಟ ಇರಲ್ಲ, ಬಟ್ ಆದರೂ ಕೂಡ ಮನೆಯಲ್ಲಿರೋಕ್ಕೆ ಆಗಲ್ಲ. ಈ ಥರ ವಯಸ್ಸ ಕೂಡ ಇರುತ್ತೆ. ಹೋಮ್ ಮೇಕರ್ಸು ಮೇಯ್ನಾಗಿ ಫೀಲ್ ಆಗುವಂಥದ್ದು ಸೆಲ್ಫ್ ಇಂಡಿಪೆಂಡೆಂಟ್ ಆಗಿಲ್ಲ ಅಂತ. ಅದು ಫೈನಾನ್ಷಿಯಲಿ ಮಾತ್ರನೇ ನಾವು ಸೆಲ್ಫ್ ಇಂಡಿಪೆಂಡೆಂಟ್ ಆಗಿ ಇರಲ್ಲ. ಅದರಲ್ಲೂ ಕೂಡ ಈಗ ಹೋಮ್ ಮೇಕರ್ಸ್ ತುಂಬ ರೀತಿಯ ಸ್ಮಾಲ್ ಬಿಸ್ನೆಸ್ನ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಲ್ವ. ಮನೆಯಲ್ಲೇ ಇದ್ಕೊಂಡು ಹೋಮ್ ಬೇಕಿಂಗ್ ಅಂತ ಮತ್ತು ಕ್ಲೌಡ್ ಕಿಚನ್ ಅಂತ ಅವ್ರದ್ದೇ ಆದಂತಹ ವೇಯಲ್ಲಿ ನೀವು ಯೂಟ್ಯೂಬಲ್ಲಿ ಕೂಡ ನೋಡಿದ್ರು ತುಂಬ ಜನ ಹೋಮ್ ಮೇಕರ್ಸ್ ಯೂಟ್ಯೂಬ್ ಚಾನಲ್ಸ್ ಕೂಡ ಓಪನ್ ಮಾಡಿದ್ದಾರೆ. ಅವ್ರದ್ದೇ ಆದಂಥ ನಾಲೆಜ್ನ ಕೂಡ ಶೇರ್ ಮಾಡ್ತಿದ್ದಾರೆ. ತುಂಬ ವಿಷಯಗಳಲ್ಲಿ ಇಂಪ್ರೂವ್ ಕೂಡ ಆಗ್ತಿದ್ದೀವಿ. ಈ ಎಲ್ಲ ಇಂಪ್ರೂವ್ಮೆಂಟ್ ಮಧ್ಯದಲ್ಲಿ ಎಲ್ಲಾದರೂ ಹಿಂದುಳಿದಿದ್ದೀವಿ ಅನ್ನೋದಾದರೆ ಅದರಲ್ಲೂ ಕೂಡ ಕೆಲವೊಬ್ಬರು ಪರ್ಟಿಕ್ಯುಲರ್ ಆಗಿ
ಸೆಲ್ಫ್ ಕೇರಲ್ಲಿ ತುಂಬಾ ಹಿಂದುಳಿದಿದ್ದೀವಿ ಮತ್ತು ನಮ್ಮದೇ ಆದಂತಹ ಡ್ರೆಸ್ಸಿಂಗ್ ಸ್ಟೈಲ್ ಇರ್ಬೋದು. ಮನೆಯಲ್ಲೇ ಇರ್ತೀವಲ್ವ, ಯಾಕೆ ನಾವು ಐರನ್ ಮಾಡಿರೋಂಥ ಬಟ್ಟೆನ ಹಾಕ್ಕೊಳ್ಬೇಕು ಅಂತ ಕೂಡ ಫೀಲ್ ಆಗ್ತಿರ್ತೀವಿ. ಇದನ್ನೆಲ್ಲ ಇಂಪ್ರೂವ್ ಮಾಡ್ಕೊಳ್ಳೋದಾದರೆ ಒಂದು ಕಾನ್ಫಿಡೆಂಟ್ ಆಗಿ ನಾವು ಕೂಡ ಇಂಡಿಪೆಂಡೆಂಟ್ ಆಗಿ ಯಾವುದಾದ್ರೂ ಒಂದು ವಿಚಾರವನ್ನು ಮಾತಾಡ್ಬೋದು. ನಮ್ಮ ಹೆಣ್ಮಕ್ಳಿಗೆ ಯಾವುದೇ ರೀತಿ ಸ್ಟ್ರೆಸ್ ಇಲ್ಲ ಅನ್ನೋದಾದರೆ ಪೇಷನ್ಸ್ ಆಗಿ ಇರ್ಬೋದು, ಮಕ್ಕಳ ಗ್ರೋತ್ ಕೂಡ ನೋಡ್ಬೋದು, ಸೆಲ್ಫ್ ಕೇರ್ ಮಾಡ್ಕೊಳ್ಬೋದು, ಪ್ಲೆಸೆಂಟ್ ಆಗಿರುವಂಥ ನೇಚರ್ನ ಮನೆಯಲ್ಲಿ ಕ್ರಿಯೇಟ್ ಮಾಡ್ಬೋದು. ಹೀಗಿರುವಂಥ ಲೈಫ್ ಸ್ಟೈಲಲ್ಲಿ ಆದಷ್ಟು ನಾಲೆಜ್ನ ನಾವು ಗೇನ್ ಮಾಡ್ಕೊಳ್ಬೇಕಾಗತ್ತೆ. ಮೇಯ್ನ್ ಆಗಿ ಸೊಸೈಟಿ ಬಗ್ಗೆ ಇರ್ಬೋದು, ನಮ್ಮ ಸುತ್ತಮುತ್ತಲು ಯಾವ ರೀತಿ ವಾತಾವರಣ ಇದೆ, ಏನೇನು ನಡೀತಿದೆ, ಇದ್ರ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ವಹಿಸಿದ್ರೇ ಬೆಟರು. ಇಂಡಿಪೆಂಡೆಂಟ್ ಅನ್ನೋ ವಿಚಾರಕ್ಕೆ ಬಂದರೆ ಜಸ್ಟ್ ಫೈನಾನ್ಷಿಯಲಿ ಮಾತ್ರನೇ ಅಲ್ಲ, ನಮ್ಮದೇ ಆದಂತಹ ಒಂದು ಕ್ರಿಯೇಷನ್ ಅಥವಾ ನಮ್ಮ ಮಾತಿಗೆ ಒಂದು ವ್ಯಾಲ್ಯೂನ ಬೆಳೆಸ್ಕೊಳ್ಳೋದು, ಇದೆಲ್ಲ ಇಂಡಿಪೆಂಡೆಂಟ್ ಅಂತಲೇ ಹೇಳ್ಬೋದು. ಅಲ್ಪ ಸ್ವಲ್ಪ ಫ್ರೀ ಟೈಮ್ ಇದ್ರೂ ಕೂಡ ನಿಮ್ಮದೇ ಆದಂಥ ಕ್ರಿಯೇಟಿವಿಟಿನ ನೀವು ಮಾಡ್ಕೊಳ್ಬೋದು. ಜಾಸ್ತಿ ಮಾತಾಡಿದ್ದೀನಿ ಅಂತ ಅನಿಸುತ್ತೆ. ಸ್ಕ್ರೀನ್ಗೂ ಮಾತಾಡ್ತಾ ಇರೋದಕ್ಕೂ ಸಂಬಂಧನೇ ಇಲ್ಲ ಅಲ್ವಾ? ಸ್ಕ್ರೀನ್ ಬಗ್ಗೆ ನಾನು ಕಮಿಂಗ್ ವಿಡಿಯೋಸಲ್ಲಿ ಶೇರ್ ಮಾಡ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.